ಮಾಡ್ಕೊಳ್ಳಿ. ಫಾರ್ ದ ನಾನ್ ಕನ್ಕರೆಂಟ್ coplanar system shown in figure, determine the magnitude, direction and position of resultant force with reference to A. ಇಲ್ಲಿ ನೋಡಿ, ಇಲ್ಲಿ ಎ ಬಿ ಕ್ವಶನಲ್ಲಿ ಕೊಟ್ಟಿದ್ದಾರೆ, ಸಿ ಡಿ. ನೋಡಿ ಯಾವ ಥರ ಮಾಡಬೇಕು. ಇಲ್ಲಿ ನೋಡಿ, ಇದು ಲೆಫ್ಟ್ ಫೋರ್ಸು 100 ನ್ಯೂಟನ್ ಇದೆ, ಇಲ್ಲಿ ರೈಟ್ ಸೈಡ್ ಹೋಗ್ತಿರೋ ಫೋರ್ಸು 100 ನ್ಯೂಟನ್ ಇದೆ, ಇದು ಅಪ್ಪು 200 ನ್ಯೂಟನ್ ಇದೆ, ಇದು 45 ಡಿಗ್ರಿ, ಇದು 100√2 ಇದೆ. ಅರ್ಥ ಆಯ್ತಲ್ವ? ಈಗ ಇದು ಆ್ಯಂಗಲಲ್ಲಿ ಇರೋದನ್ನ ಫಸ್ಟು ನೀವು ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ವರ್ಟಿಕಲ್ ಕಾಂಪೊನೆಂಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇದು ಹಾರಿಜಾಂಟಲ್, ಇದು ವರ್ಟಿಕಲ್. ಹಾರಿಜಾಂಟಲ್ ಬಂತು 100√2 cos 45. ಈ ಆ್ಯಂಗಲ್ ಇರುತ್ತಲ್ಲ, ಇದು ಕಾಸ್ ಆಗುತ್ತೆ, ಇದು ಸೈನ್ ಆಗುತ್ತೆ. 100√2 sin 45 ವರ್ಟಿಕಲ್. ಅರ್ಥ ಆಯ್ತಲ್ವ? ಎರಡು ಕಾಂಪೊನೆಂಟ್, ಇದ್ರ ಬದಲು ಈ ಫೋರ್ಸ್ ಬದಲು ಈ ಫೋರ್ಸ್, ಇದೊಂದು ಇರುತ್ತೆ, ಇದೊಂದು ಇರುತ್ತೆ. ಈಗ ನೋಡಿ ಏನು ಮಾಡೋದು. ಫಸ್ಟು ಇಲ್ಲಿ ಆರ್ ಎಕ್ಸ್ನ ಫೈಂಡ್ ಮಾಡೋಣ. ಆರ್ ಎಕ್ಸ್ ಅಂದರೆ ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ಸು. ಇಲ್ಲಿ ನೋಡಿ, ಟುವರ್ಡ್ಸ್ ರೈಟ್ ಇದ್ದರೆ ಪಾಸಿಟಿವ್, ಇದು ಟುವರ್ಡ್ಸ್ ರೈಟ್ ಇದೆ +100, ಇದು ಹಾರಿಜಾಂಟಲ್ ಫೋರ್ಸು. ಟುವರ್ಡ್ಸ್ ಲೆಫ್ಟ್ ಇದೆ, ಅದಕ್ಕೆ -100. ಇದು ಹಾರಿಜಾಂಟಲ್, ಟುವರ್ಡ್ಸ್ ರೈಟ್ ಇದೆ, ಅದಕ್ಕೆ +100√2 cos 45. ಇದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. 100 - 100 +100√2 × cos 45. 100 ಆಗುತ್ತೆ, ಇದು 100 ನ್ಯೂಟನ್. ಅರ್ಥ ಆಯ್ತಲ್ವ? ಈಗ ಆರ್ ಎಕ್ಸ್ ಆಯಿತು. ನೆಕ್ಸ್ಟ್ ಆರ್ ವೈ ಮಾಡಬೇಕು. ಆರ್ ವೈಗೆ ಅಪ್ವರ್ಡ್ ಇದ್ದರೆ ಪಾಸಿಟಿವ್, ಡೌನ್ವರ್ಡ್ ಇದ್ದರೆ ನೆಗೆಟಿವ್. ನೋಡಿ, ಇದು ಅಪ್ವರ್ಡ್ ಇದೆ +200, ಇದು ಡೌನ್ವರ್ಡ್ ಇದೆ, ಅದಕ್ಕೆ -100√2 sin 45. ಇದು ಕ್ಯಾನ್ಸಲ್ ಮಾಡಿದ್ರೆ 200 - 100√2 sin 45. ಇಸ್ 100 ಬರುತ್ತೆ, ಇದು 100 ನ್ಯೂಟನ್. ಆರ್ ಎಕ್ಸ್ ಆರ್ ವೈ ಎರಡು ಆಯಿತು. ಈಗ ನೆಕ್ಸ್ಟು ಆರ್. ಆರ್ ಅಂದರೆ √(r(x²) + r(y²). ಈಗ √(r(x²) ಅಂದರೆ 100² ಪ್ಲಸ್ r(y²) ಅಂದರೆ 100². ಈಗ ಆರ್ ಏನಾಗುತ್ತೆ, √(100² + 100²) 141.45 ನ್ಯೂಟನ್. ನೆಕ್ಸ್ಟ್ ಆರ್ ಫೈಂಡ್ ಮಾಡಿದ್ಮೇಲೆ ಆ್ಯಂಗಲ್ ಫೈಂಡ್ ಮಾಡಬೇಕು. ಇಲ್ಲಿ ಫಾರ್ಮುಲಾ ಟೀಟಾಗೆ ಫಾರ್ಮುಲಾ ಬಂದು tan ಇನ್ವರ್ಸ್ ಆಫ್ ಮಾಡ್ಯುಲಸ್ ಆಫ್ RY/RX. ಮಾಡ್ಯುಲಸ್ ಅಂದರೆ ನೆಗೆಟಿವ್ ಇದ್ರೂ ಪಾಸಿಟಿವ್ ಬರೀಬೇಕು ಅಂತ. ಟೀಟಾ = tan ಇನ್ವರ್ಸ್, ಇಲ್ಲಿ RY ಅಂದರೆ 100/100. ನೋಡಿ, tan ಇನ್ವರ್ಸ್ ಆಫ್ 100/100 ಅಂದರೆ 145 ಬರುತ್ತೆ, 45 ಡಿಗ್ರಿ. ನೋಡಿ, ಬೀಟಾ ಫೈಂಡ್ ಮಾಡಿದ ತಕ್ಷಣ ಅವ್ರು ಏನು ಕೇಳಿದ್ದಾರೆ, ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಆ್ಯಂಡ್ ಪೊಸಿಷನ್. ಮ್ಯಾಗ್ನಿಟ್ಯೂಡ್ ಆಯಿತು, ಅದೇ ಆರು. ಡೈರೆಕ್ಷನ್ ಅಂದರೆ ಡೀಟಾ. ಪೊಸಿಷನ್ನ ಫೈಂಡ್ ಮಾಡಬೇಕು. ಪೊಸಿಷನ್ ಅಂದರೆ ಡಿನ ಫೈಂಡ್ ಮಾಡಬೇಕು. ಇದು ಮಾಡೋಕ್ಕೆ ನೀವೇನು ಮಾಡಬೇಕು, ಮೊಮೆಂಟ್ ಅಬೌಟ್ ಎ ತಗೋಬೇಕು. ಜ್ಞಾಪಕ ಇಟ್ಕೊಳ್ಳಿ, ವಿತ್ ರೆಸ್ಪೆಕ್ಟ್ ಟು ಎ ಕೇಳಿರೋದ್ರಿಂದ ಮೊಮೆಂಟ್ ಅಬೌಟ್ ಎ ತಗೋಬೇಕು. ಇಲ್ಲಿ ನೋಡಿ, ಎಗೆ ಯಾವ್ಯಾವ ಫೋರ್ಸ್ ಪಾಸ್ ಆಗ್ತದೆ. ಈಗ ನೋಡಿ, 100ದು ನೀವು ಲೈನ್ ಆಫ್ ಆ್ಯಕ್ಷನ್ ಡ್ರಾ ಮಾಡಿದ್ರೆ ಎಗೆ ಪಾಸ್ ಆಗುತ್ತೆ, ಅಂದರೆ ಇದರಿಂದ ಮೊಮೆಂಟು ಎಗೆ ಕ್ರಿಯೇಟ್ ಆಗಲ್ಲ. ಮತ್ತು ಇಲ್ಲಿ ಎರಡು ಫೋರ್ಸ್ ಇದೆ. ಒಂದು ಫೋರ್ಸ್ ಇಲ್ಲಿ ಬರುತ್ತೆ,
ದಟ್ ಈಸ್ 100√2 cos 45 ಅಲ್ವಾ, ರಫ್ ಬರೀತಾ ಇದ್ದೀನಿ ನಾನು. ಇದು ನೋಡಿ, ಇದ್ರದ್ದು ಲೈನ್ ಆಫ್ ಆ್ಯಕ್ಷನ್ ನೀವು ಡ್ರಾ ಮಾಡಿದ್ರೆ ಎಲ್ಲಿಗೆ ಪಾಸ್ ಆಗ್ತಾಯಿದೆ, ಅದು ಎಗೆ ಪಾಸ್ ಆಗ್ತಾಯಿದೆ. ಇದರಿಂದನೂ ನಿಮಗೆ ಮೂಮೆಂಟ್ ಕ್ರಿಯೇಟ್ ಆಗಲ್ಲ ವಿತ್ ರೆಸ್ಪೆಕ್ಟ್ ಟು ಎ. ನಿಮಗೆ 200ಇಂದ ಲೈನ್ ಆಫ್ ಆ್ಯಕ್ಷನ್ ಡ್ರಾ ಮಾಡಿ. ಎಗೆ ಪಾಸ್ ಆಗ್ತಾ ಇದೆಯಾ, ಇಲ್ಲ, ಇದರಿಂದ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಇದ್ರದ್ದು ಲೈನ್ ಆಫ್ ಆ್ಯಕ್ಷನ್ ಡ್ರಾ ಮಾಡಿ. ಎಗೆ ಪಾಸ್ ಆಗ್ತಾ ಇದೆಯಾ, ಇಲ್ಲ, ಇದರಿಂದನೂ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಮತ್ತು 100√2 sin 45 ಇದು ಆ್ಯಕ್ಚುಲಾಗಿ ಇಲ್ಲಿರುತ್ತೆ. 100√2 sin 45 ಅಂದರೆ ಈಗ ನೋಡಿ, ಲೈನ್ ಆಫ್ ಆ್ಯಕ್ಷನ್ ಡ್ರಾ ಮಾಡಿದಾಗ ಎ ಇಂದ ಪಾಸ್ ಆಗಲ್ಲ, ಇದರಿಂದನೂ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಈಗ ನೋಡಿ, ಇಲ್ಲಿ ಸೈನ್ ಕನ್ವೆನ್ಷನ್ ಕ್ಲಾಕ್ ವೈಸ್ ಇದ್ದರೆ ನೆಗೆಟಿವ್ ತೊಗೊಳ್ಳಿ, ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಪಾಸಿಟಿವ್. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು 200ಇಂದ ಮೂಮೆಂಟ್ ಬರೆಯೋದು ಯಾವ ಥರ ಅಂದರೆ, ಎ ಇಂದ 200ಗೆ 200 ಈ ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟ್ಗೆ ಈ ಥರ ಪೆನ್ ಹಿಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಹಿಡ್ಕೊಂಡು ಈಗ ಫೋರ್ಸ್ ಇರೋದು ಅಪ್ವರ್ಡ್ ಅಲ್ವಾ, ಅಪ್ವರ್ಡ್ ಈ ಥರ ಮೂವ್ ಮಾಡಿ. ಈ ಪೆನ್ನು ನೋಡಿ, ಈ ಥರ ಮೂವ್ ಮಾಡಿದಾಗ ಪೆನ್ನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಏನು ಮಾಡಬೇಕು, ಪ್ಲಸ್ ಬರೀಬೇಕು. ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆದರೆ ಪ್ಲಸ್, ಪ್ಲಸ್ 200 ಇಂಟು ಡಿಸ್ಟೆನ್ಸ್. ನೋಡಿ, ಇದು ವರ್ಟಿಕಲ್ ಇದ್ದರೆ ಫೋರ್ಸು ಹಾರಿಜಾಂಟಲ್ ಡಿಸ್ಟೆನ್ಸ್ ತೊಗೋಬೇಕು. ಅಂದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಎಷ್ಟು, 2. ಅಂದರೆ ಈ ಡಿಸ್ಟೆನ್ಸ್ ಅಂದರೆ ಬಿಟ್ವೀನ್ ಇದು 2 ಲೈನ್ ಅಂದ್ಕೊಳ್ಳಿ. ಇದಕ್ಕೆ ಪ್ಯಾರಲ್ ಆಗಿ ಇಲ್ಲಿ ಹೇಗೆ ವರ್ಟಿಕಲ್ ಲೈನ್ ಅಂತಾಗ ಈ 2 ಲೈನ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟು, 2. ಅಂದರೆ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಎಷ್ಟು, 2. ನಾವು ಕೈಕೊಳ್ಳಿ, ವರ್ಟಿಕಲ್ ಫೋರ್ಸ್ ಇದ್ದರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ತಗೊಳ್ಳಿ ಇಂಟು 2. ಅದೇ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಈಗ ನೆಕ್ಸ್ಟು 100 ತೊಗೊಳ್ಳೋಣ. 100ಗೆ ನೋಡಿ, ಎ ಇಂದ ಸಿಗೆ ಈ ಥರ ಇಟ್ಕೊಳ್ಳಿ. ಈಗ ಫೋರ್ಸು ಟುವರ್ಡ್ಸ್ ರೈಟ್ ಬರ್ತಾ ಇದೆಯಲ್ಲ, ಈ ಥರ ಮೂವ್ ಮಾಡಿದ್ರೆ ರೈಟು, ಇದು ಕ್ಲಾಕ್ ವೈಸ್ ಟರ್ನ್ ಆಗುತ್ತೆ. ಅದಕ್ಕೆ ನೆಗೆಟಿವ್ ತೊಗೊಳ್ಳಿ. ಸೈನ್ ಕನ್ವೆನ್ಷನ್ ನೆಗೆಟಿವ್ 100 ಇಂಟು ಡಿಸ್ಟೆನ್ಸ್. ಈಗ ನೋಡಿ, ಡಿಸ್ಟೆನ್ಸ್ ತೊಗೊಳ್ಳುವಾಗ ಈಗ ನೋಡಿ, ಹಾರಿಜಾಂಟಲ್ ಫೋರ್ಸ್ ಇದ್ದರೆ ವರ್ಟಿಕಲ್ ಡಿಸ್ಟೆನ್ಸ್ ತೊಗೋಬೇಕು. ಇದು ವರ್ಟಿಕಲ್ ಡಿಸ್ಟೆನ್ಸ್ ಬಂದು 4 ಮೀಟರ್, ನಾನು ಬರ್ತಿಲ್ಲ. ನೋಡಿ, ವರ್ಟಿಕಲ್ ಡಿಸ್ಟೆನ್ಸ್ ಬಂದು 4 ಮೀಟರ್ ಮೈನಸ್ 100 ಇಂಟು 4. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಫೋರ್ಸ್ ಬಂತು ಡಿದು. ಅರ್ಥ ಆಗ್ತಿದೆ? 100√2 ಈ ಎ ಇಂದ ಡಿಗೆ ಈ ಥರ ಪೆನ್ ಇಟ್ಕೊಳ್ಳಿ. ಡಿ ಫೋರ್ಸು ಡೌನ್ ಬರ್ತಾ ಇದೆ, ಡೌನ್ ಈ ಥರ ಮೂವ್ ಮಾಡಿ. ಅಂದರೆ ಕ್ಲಾಕ್ ವೈಸ್ ಮೂವ್ ಆಗುತ್ತೆ. ಕ್ಲಾಕ್ ವೈಸ್ ಮೂವ್ ಆದರೆ ಇದು ನೋಡಿ, ನೆಗೆಟಿವ್ ಬರೀಬೇಕು. ಸೈನ್ ಕನ್ವೆನ್ಷನ್ನು ನೆಗೆಟಿವ್. ಫೋರ್ಸ್ ಬಂದು 100√2 sin 45. ಡಿಸ್ಟೆನ್ಸ್ ಬಂದು ಹಾರಿಜಾಂಟಲ್, ವರ್ಟಿಕಲ್ ಫೋರ್ಸ್ ಇದ್ದರೆ ಹಾರಿಜಾಂಟಲ್ ಡಿಸ್ಟೆನ್ಸ್ ಇಂಟು 4. 100√2 sin 45 ಇಂಟು 4 ಈಸ್ ಈಕ್ವಲ್ ಟು, ಇದು ನೋಡಿ 3 ಆಯಿತು. ಮೂರದ್ದು ಮಾಡಿದ್ವಲ್ಲ ಮೂಮೆಂಟು. ಈಗ ರಿಸಲ್ಟೆಂಟು ಮೂಮೆಂಟ್ ಮಾಡಬೇಕು. ಈಗ ರಿಸಲ್ಟೆಂಟ್ ಎಷ್ಟು, ಆರ್ ಇಂಟು ಡಿ ಮಾಡ್ಕೊಬಿಡಿ ಅಷ್ಟೇ. ಆರ್ ಎಷ್ಟು, 141.42 ಇಂಟು ಡಿ ಅಂತ ಬರ್ಕೊಡಿ. ಈಸ್ ಈಕ್ವಲ್ ಟು 141.42 ಇಂಟು ಡಿ. ಈ ಡಿನ ಫೈಂಡ್ ಮಾಡಬೇಕು. ದೇರ್ಫೋರ್ ಡಿ ಈಸ್ ಈಕ್ವಲ್ ಟು ಅಂತ ಬರೋದು. ಈಗ ನೋಡಿ, ಕ್ಯಾಲ್ಸಿಲಿ ಪ್ಲಸ್ 200 ಇಂಟು 2 minus 100 into 4 minus 100√2 into sin 45 into 4 ಈಕ್ವಲ್ಗೆ ಆಲ್ಫಾ ಹೊಡೆದು ಕ್ಯಾಲ್ಕುಲೇಟ್ ಹೊಡಿಬೇಕು. 141.42 ಎಕ್ಸ್ ಆಲ್ಫಾ ಎಕ್ಸ್. shift to calculate equal. D is minus 2.828. ಯೂನಿಟ್ ಬಂದು ಮೀಟರ್. ಡಿಸ್ಟೆನ್ಸ್ ಮೀಟರಲ್ಲಿದ್ದರೆ ಅದು ಮೀಟರಲ್ಲಿ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ.
ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಡಿ ಬಂದು ಮೈನಸ್ 2 ಪಾಯಿಂಟ್ ಇಷ್ಟೇ. ಪೊಸಿಷನ್ ಫೈಂಡ್ ಮಾಡಿ ಅಂದರೆ ಡಿ ಫೈಂಡ್ ಮಾಡಿಬಿಟ್ಟು ಬಿಟ್ಬಿಡಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.